ದ್ರಾವಿಡ ನೆಲದಲ್ಲಿ ವಿಜಯ್ ದರ್ಬಾರ್ ಶುರುವಾಗಿದೆ. ನಂಬರ್ ಗೇಮ್ ಸರ್ಕಸ್ನಲ್ಲಿ ದಳಪತಿ ಗೆದ್ದು ಬೀಗಿದ್ದಾರೆ. ಸಣ್ಣ ಪಕ್ಷಗಳನ್ನೆಲ್ಲ ಒಗ್ಗೂಡಿಸಿ ಸಂಖ್ಯಾಬಲವನ್ನ ಪಡೆದಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ಸರ್ಕಾರ ರಚಿಸೋಕೆ ಹಕ್ಕು ಮಂಡನೆಯನ್ನ ಮಾಡಿದ್ದಾರೆ. ತಮಿಳು ನೆಲದ ಅಧಿಪತಿಯಾಗೋಕೆ ಸಜ್ಜಾಗಿದ್ದಾರೆ. ವಿಜಯ್ ಅಧಿಕಾರಕ್ಕೆ ಅಡ್ಡಗಾಲು ಹಾಕೋಕೆ ಸಜ್ಜಾಗಿದ್ದಂತಹ ಡಿಎಂಕೆ ಎಡಿಎಂಕೆ ಕಸರತ್ತು ಕಮರಿ ಹೋಗಿದೆ. ಅಪವಿತ್ರ ಮೈತ್ರಿ ಮಾಡಿಕೊಳ್ಳೋಕೆ ತೆರೆಮರೆಯ ತಂತ್ರ ಮಾಡಿದ್ದ ಪಳನಿ ಸ್ಟಾಲಿನ್ ರಣತಂತ್ರ ಫಲಿಸದಾಗಿದೆ. ವಿಜಯ್ ಅಧಿಕಾರ ಹಿಡಿದ್ರೆ ವಿಪಕ್ಷವಾಗಿ ಕೂರೋದೇ ಡಿಎಂಕೆ ಪಾಲಿಗೆ ಉಳಿದಿದೆ. ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಯುಗ ಶುರುವಾಗಿದೆ. ಬಂಗಾಳದಲ್ಲಿ ಬಿಜೆಪಿಯ ಮೊದಲ ಅಧಿಪತಿಯಾಗಿ ಸುವೇಂದು ಅಧಿಕಾರಿ ಆಯ್ಕೆಯಾಗಿದ್ದಾರೆ. ನಾಳೆ ಸಿಎಂ ಆಗಿ ಕೇಸರಿ ಕೋಟೆ ಕಟ್ಟಿದ ಧೀರನಿಗೆ ಪಟ್ಟಾಭಿಷೇಕ ನಡೆಯಲಿದೆ. ಸಿಎಂ ಪಟ್ಟಕ್ಕೆ ರಾಜೀನಾಮೆ ನೀಡದ ದೀದಿಗೆ ಮುಖಭಂಗವಾಗಿದೆ. ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಕಮಲದ ಕಟ್ಟಾಳು. ರಾಜ್ಯ ಬಿಜೆಪಿ ಭೀಷ್ಮ ರಾಜಕಾರಣದಲ್ಲಿ ಸಾರ್ಥಕ 50 ವರ್ಷಗಳನ್ನ ಪೂರೈಸಿದ್ದಾರೆ. ರಾಜಕೀಯ ಸೇವೆಯನ್ನ ಸ್ಮರಿಸೋಕೆ ನಾಳೆ ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ನಡೆಯಲಿದೆ. ಬಿಎಸ್ವೈ ಸನ್ಮಾನ ಕಾರ್ಯಕ್ರಮಕ್ಕೆ ಗಣ್ಯರು ಸಾಕ್ಷಿಯಾಗಲಿದ್ದಾರೆ. ಐಪಿಎಲ್ ಪಂದ್ಯಗಳು ಚಿನ್ನಸ್ವಾಮಿಯಿಂದ ಶಿಫ್ಟ್ ಆಗೋಕೆ ಕಾರಣ ಗೊತ್ತಾಗಿದೆ. ಹೆಚ್ಚುವರಿ ಟಿಕೆಟ್ ಕೇಳಿರುವುದು ಬಿಸಿಸಿಐ ನಿಯಮಕ್ಕೆ ವಿರುದ್ಧವಾಗಿದೆ. ಐಪಿಎಲ್ ಪಂದ್ಯ ಶಿಫ್ಟ್ ಆಗಿರುವುದಕ್ಕೆ ರಾಜಕೀಯವೂ ಬೆರೆತಿದೆ. ಶಾಸಕರಿಗೆ ಟಿಕೆಟ್ ಕೇಳಿದ್ದಕ್ಕೆ ಎತ್ತಂಗಡಿ ಎಂಬ ಚರ್ಚೆಯನ್ನ ಕೈಕಲಿಗಳು ಅಲ್ಲಗಳೆದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.